ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು 2024ರಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಮೊದಲ ಪಾಠ ಆಧಾರಗಳು. ಈ ಆಧಾರಗಳು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ನಮ್ಮಲ್ಲಿರ್ತಕ್ಕಂಥ ಉತ್ತರಗಳು ನಿಮಗೆ ಭಾಳ ಸರಳ ಸಿಗ್ತವೆ, ಸುಲಭ ಇದ್ದಾವೆ, ಉತ್ಕೃಷ್ಟ ಗುಣಮಟ್ಟದಲ್ಲಿದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ ಮಾಡಿ. ಆಲ್ ಸಬ್ಜೆಕ್ಟ್ಗಳ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ. ನಿಮಗೆ ಯಾವ ವಿಷಯದ ಬೇಕು ಆ ವಿಷಯದ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪಾಠದ ಪ್ರಶ್ನೋತ್ತರಗಳನ್ನು ಪ್ರಾರಂಭಿಸ್ತೀನಿ. ಆಧಾರಗಳು 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕ. ಅಭ್ಯಾಸಗಳು. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲ ಪ್ರಶ್ನೆ, ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ. ಸೊ ಮೊದಲನೇದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿ ಸಾಹಿತ್ಯ. ಪ್ರಶ್ನೆ 2, ಅಶ್ವಘೋಷನ ಡ್ಯಾಶ್ವು ಒಂದು ಸಾಹಿತ್ಯಿಕ ಆಧಾರವಾಗಿದೆ. ಸರಿಯಾದ ಉತ್ತರ ಬುದ್ಧಚರಿತ. ಪ್ರಶ್ನೆ 3, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್. ಸರಿಯಾದ ಉತ್ತರ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಬರೀಬೇಕಿತ್ತು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ ದೀರ್ಘ ಮಾದರಿಯ ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ, ಆಧಾರಗಳು ಎಂದರೇನು? ಉತ್ತರ, ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳು ಇತಿಹಾಸ ರಚನೆಗೆ ಪ್ರಮುಖ ಅಂಶಗಳು ಆಗಿದ್ದಾವೆ. ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಅಂತ ಕರಿತೀವಿ. ಈ ಇತಿಹಾಸಕಾರರು ಈ ಆಧಾರಗಳನ್ನು ಸಂಗ್ರಹಿಸ್ತಾರೆ, ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಣೆಯನ್ನು ಮಾಡಿ ಇತಿಹಾಸವನ್ನು ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಪ್ರಶ್ನೆ 5, ಇತಿಹಾಸಕ್ಕೆ ಸಂಬಂಧಿಸಿದಂತೆ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡ್ರಿ ಅಂತ ಕೇಳಿದರು. ಸೊ ಫಸ್ಟ್ ನೋಡೋಣ, ದೇಸಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 2 ಉದಾಹರಣೆಗಳು. ಸೊ ಅದರಲ್ಲಿ ಫಸ್ಟ್ ನೆನಪಿರಲಿ, ವಿಶಾಖ ದತ್ತನು ಬರೆದಿರ್ತಕ್ಕಂಥ ಪುಸ್ತಕ ಮುದ್ರಾರಾಕ್ಷಸ. ಎರಡನೇದು ಕಲ್ಹನ ಬರೆದಿರ್ತಕ್ಕಂಥ ರಾಜತರಂಗಿಣಿ. ಇವೆರಡೂ ಕೃತಿಗಳು ಏನಪ್ಪ ಅಂತಂದ್ರೆ ದೇಸಿ ಸಾಹಿತ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಕೃತಿಗಳು. ಇನ್ನು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಕೃತಿಗಳನ್ನು ಬರೋದಾದರೆ ಮೆಗಸ್ತನಿಸ್ ಬರೆದಿರ್ತಕ್ಕಂಥ ಇಂಡಿಕಾ, ಆಮೇಲೆ ಪಾಹಿಯಾನ ಬರೆದ ಗೋಕೋಕಿ ಅಂತ ಬರಿಬೋದು, ಅಥವಾ ಹುಯನ್ಸ್ತಾಂಗ್ನ ಸಿಯುಕಿ ಗ್ರಂಥಗಳು ಕೂಡ ನಾವೇನು ಮಾಡ್ಬೋದು ಸ್ನೇಹಿತರೆ, ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳನ್ನ ಕೊಡಬಹುದು ಅನ್ನೋದನ್ನು ನೀವು ಬರಿಬೇಕು. ಪ್ರಶ್ನೆ 6, ನಾಣ್ಯಶಾಸ್ತ್ರ ಅಂದರೆ ಏನು? ಎಸ್, ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಅಧ್ಯಯನವನ್ನು ನಾವೇನಂತೀವಪ್ಪ ಅಂದ್ರೆ ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಪ್ರಶ್ನೆ 7, ಪ್ರಾಕ್ತನ ಆಧಾರಗಳಂದ್ರೇನು? ಉದಾಹರಣೆ ಸಹಿತ ವಿವರಿಸಿರಿ. ಇಲ್ಲಿ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ನಾವು ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ ಸ್ನೇಹಿತರೆ. ಇವು ಉದಾಹರಣೆಗೆ ನಾವು ಹೇಳ್ಬೋದು, ಮೌರ್ಯ ಚಕ್ರವರ್ತಿ ಅಶೋಕನು ಕಲ್ಲು ಹಾಸಿನ ಮೇಲೆ, ಕಲ್ಲಿನ ಕಂಬಗಳ ಮೇಲೆ ಕೆತ್ತಿಸಿದ ಶಾಸನಗಳು. ಇಂಥ ಶಾಸನಗಳು ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಗಳಲ್ಲಿ ನಮಗೆ ಸಿಕ್ಕಿದ್ದಾವೆ. ಕನ್ನಡ ಭಾಷೆಯಲ್ಲಿ ದೊರೆತ ಮೊದಲ ಹಲ್ಮಿಡಿ ಅಂತಕ್ಕಂಥ ಶಾಸನ ಕೂಡ ಪ್ರಾಕ್ತನ ಆಧಾರಕ್ಕೆ ಉದಾಹರಣೆಯಾಗಿದೆ ಅನ್ನೋದನ್ನು ನಾವು ಬರಿಬೋದು. ಕಡೆಯ ಪ್ರಶ್ನೆ 8, ಎಸ್, ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ನಮಗೆ ಹೇಗೆ ಸಹಕಾರಿ ಮಾಡ್ತವೆ ಅಂತ ಕೇಳಿದರು. ಗೊತ್ತಿರಲಿ, ಮೌಖಿಕ ಪರಂಪರೆ ಮಾನವ ಸಮಾಜದ ನೆನಪುಗಳ ಚರಿತ್ರೆಯಿಂದನೇ ತುಂಬಿದೆ. ಇದು ಮುಖ್ಯವಾಗಿ ನಮ್ಮ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಮೌಖಿಕ ಆಕಾರಗಳೇ ಸಹಾಯಕ. ಅಂದರೆ ಅನಾದಿ ಕಾಲದಿಂದ ಮಾನವ ತನ್ನ ಅನುಭವ ಮತ್ತು ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ. ಅದರಲ್ಲಿ ನಾವು ಯಾರು ಬರಿಬೋದಪ್ಪ ಅಂದರೆ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ್, ಮೇಡೋಸ್ ಟೇಲರ್ ಅವರ ಬಗ್ಗೆ ವಿಪುಲವಾಗಿರ್ತಕ್ಕಂಥ ನಮಗೆ ಮೌಖಿಕ ಸಾಹಿತ್ಯನೇ ಇದೆ. ಅದೇ ತರಹ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ, ಸೇವಾಲಾಲ್ ಅವರು, ಶಿಶುನಾಳ ಶರೀಫರು, ಇವರ ಬಗ್ಗೆ ಕೂಡ ನಮಗೆ ಅನೇಕ ಮೌಖಿಕ ನಿರೂಪಣೆಗಳು ಇದ್ದಾವೆ. ಈ ಬುಡಕಟ್ಟು ಜನಾಂಗ ಅಕ್ಷರ ಕಲಿಕೆಯಿಂದ ದೂರ ಉಳಿದಿರ್ತಕ್ಕಂಥ ಸಮುದಾಯಗಳು ತಮ್ಮ ಅನುಭವಗಳು ಏನು ಮಾಡಿದವಪ್ಪ ಅಂದ್ರೆ ಮೌಖಿಕ ಸಾಹಿತ್ಯದಲ್ಲಿ ಉಳಿಸಿಕೊಂಡಿದ್ದಾವೆ ಅನ್ನೋ ಅಂಶಗಳನ್ನು ಬರೆದ್ರೆ ಸಾಕು. ಇಷ್ಟಿತ್ತು ಸ್ನೇಹಿತರೆ 8ನೇ ತರಗತಿಯ ಫಸ್ಟ್ ಪಾಠ ಆಧಾರಗಳು ಪಾಠದ ಪ್ರಶ್ನೋತ್ತರಗಳನ್ನು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.